ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ಮನೇಲಿ ಅಂದ್ರೆ ಯಾವ್ದಾರ್ಗೂ ಒಂದ್ ಮನೆ ತಗೋಬೇಕು ಅಂತ ಇರುತ್ತೆ, ಬಟ್ ಮನೆ ಬಿಟ್ಟು ವಿಲ್ಲಾ ನೋಡ್ಬೇಕು, ಒಂದು ಪ್ರೀಮಿಯಂ ವಿಲ್ಲಾ ಬೇಕು ವಿತ್ ಚೆನ್ನಾಗಿರೋ ಫೆಸಿಲಿಟೀಸ್ ಬೇಕು, ಸ್ಕೂಲ್ಸ್ ಹಾಸ್ಪಿಟಲ್ಸ್ ಪ್ರತಿಯೊಂದು ನಿಯರ್ ಆಗ್ಬೇಕು ಅಂತಿದ್ರೆ ಈ ಒಂದು ವಿಲ್ಲಾ ನಿಮ್ಗೋಸ್ಕರ. ಅಂದ್ರೆ ಈ ಒಂದು ವಿಲ್ಲಾ ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರನೇ, ಸೊ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ಒಂದು ಜಾಗ ಇಲ್ಲಿ ಬರುತ್ತೆ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಸರ್ಜಾಪುರ ನಿಯರ್ BMTC ಬಸ್ ಸ್ಟ್ಯಾಂಡ್. ಈ ಒಂದು ಜಾಗದ ಹೆಸರು ಏನಪ್ಪಾ ಅಂದ್ರೆ ಹಿಮಗಿರಿ ಅರ್ಬನ್ ವುಡ್ಸ್ ಅಂತ. ಸೊ ಅಲ್ಲಿರುವಂತಹ ಒಂದು ವಿಲ್ಲಾನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವಿಲ್ಲಾ ಬಂದ್ಬಿಟ್ಟು 1500 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಬಿಲ್ಡ್ ಅಪ್ ಏರಿಯಾ ಬಂದ್ಬಿಟ್ಟು 2800 ಸ್ಕ್ವೇರ್ ಫೀಟ್ ಇರುವಂತದ್ದು. ಜೊತೆಗೆ ಈ ಒಂದು ಮನೆ ಈಸ್ಟ್ ಫೇಸಿಂಗ್ ಇದೆ ಅಂಡ್ ಪ್ರೈಸಿಂಗ್ ಬಂದ್ಬಿಟ್ಟು 2.2 ಕ್ರೋರ್ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ. ಸೊ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಸಿಗುತ್ತೆ. ಎಂಟ್ರಿ ಆಗ್ತಾ ಇದ್ದಾಗ ನಿಮ್ಗೆ ಹೊರಗಡೆ ಒಂದು ಪಾರ್ಕಿಂಗ್ ಏರಿಯಾ ಕಾಣ್ತಾ ಇದೆ. ಸೊ ಪಾರ್ಕಿಂಗ್ ಏರಿಯಾದಲ್ಲಿ ನೀವು ಆರಾಮಾಗಿ 4 ವೀಲರ್ ನಿಲ್ಲಿಸ್ತೀವಿ ಅಂದ್ರೆ ಒಂದು 4 ವೀಲರ್ ಮತ್ತೆ 2 ವೀಲರ್ಸ್ ನಿಲ್ಲಿಸ್ಕೋಬಹುದು. ಇದು ನಿಮ್ಗೆ ಪಾರ್ಕಿಂಗ್ ಏರಿಯಾ ಇದೆ. ಇನ್ನು ನೆಕ್ಸ್ಟ್ ಎಂಟ್ರೆನ್ಸ್ ಮೇನ್ ಡೋರ್ ಇದು. ಸೊ ಇವಾಗ ನಾವು ಎಂಟ್ರಿ ಆಗ್ತಿದ್ದು ಮೇನ್ ಡೋರ್ಗೆ. ಓಕೆ, ಸೊ ಇವಾಗ ನೀವಿರುವಂತದ್ದು ಎಂಟ್ರಿ ಆದ ತಕ್ಷಣ ಮೇನ್ ಡೋರ್ ಆದ್ಮೇಲೆ ನಿಮ್ಗೆ ಒಂದಿಷ್ಟು ಜಾಗಗಳನ್ನ ಕೊಟ್ಟಿದ್ದಾರೆ. ನಾರ್ಮಲಿ ಹಾಲ್ ಎಲ್ಲಾ ಕಡೆ ಸ್ಟ್ರೇಟ್ ಇರುತ್ತೆ, ಬಟ್ ಇಲ್ಲಿ ನಿಮ್ಗೆ ಸ್ವಲ್ಪ ಯೂನಿಕ್ ಅನಿಸ್ತಾ ಇರೋದು ಒಂದ್ 2 ಸ್ಟೆಪ್ ಕೊಟ್ಬಿಟ್ಟು ಸ್ವಲ್ಪ ಹಾಲ್ ನ ಹೈಟ್ ಕೊಟ್ಟಿದ್ದಾರೆ. ಬಿಕಾಸ್ ಈಕ್ವಲ್ ಆಗದೆ ಇರ್ಲಿ ಅದಕ್ಕೂ ಒಂಥರ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ಫುಲ್ಲಿ ಫರ್ನಿಶ್ಡ್ ವಿಲ್ಲಾ ನಿಮ್ಗೆ ಸಿಗ್ತಾ ಇದೆ. ವಾಲ್ ಪೇಪರ್ ಆಗಿರ್ಲಿ ಅಥವಾ ಫರ್ನಿಚರ್ಸ್ ಆಗಿರ್ಲಿ ಪ್ರತಿಯೊಂದು ನಿಮ್ಗೆ ಎಂಟ್ರಿ ಆದ್ಮೇಲೆ ಇವಾಗ ನೀವು ನೋಡ್ತಾ ಇರೋದು ಹಾಲ್ ಆಯ್ತಾ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು ಹಾಲ್, ಡೈನಿಂಗ್ ಏರಿಯಾ, ಕಿಚನ್ ಮತ್ತೆ ಒಂದು ಬೆಡ್ರೂಮ್ ಬರುತ್ತೆ. ಜೊತೆಗೆ ಒಂದು ಪೂಜಾ ರೂಮ್ ಸಹ ಕೊಟ್ಟಿದ್ದಾರೆ. ಈ ಹಾಲ್ ಏರಿಯಾ ನೋಡ್ತಾ ಇರ್ಬೇಕಾದ್ರೆ ಅನ್ಸಿರುತ್ತೆ ಸೊ ತುಂಬಾ ಯೂನಿಕ್ ಆಗಿದೆ ಅಂತ. ಬಿಕಾಸ್ ಇಲ್ಲಿ ಪೂಜಾ ರೂಮ್ ನ ಅವರೇ ಹಾಕಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ವಿತ್ ಇಂಟೀರಿಯರ್ ಇದೆ. ಓಕೆ, ಸೊ ಬನ್ನಿ ನಿಮ್ಗೆ ಡೈನಿಂಗ್ ಏರಿಯಾ ಮತ್ತೆ ಕಿಚನ್ ಏರಿಯಾನ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ತೀರಿಂದ ಇದು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾ ಆದ್ಮೇಲೆ ನಿಮ್ಗೆ ಓಪನ್ ಕಿಚನ್ ಕೊಟ್ಟಿದ್ದಾರೆ. ನಾರ್ಮಲಿ ಓಪನ್ ಕಿಚನ್ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಅಂಡ್ ಅದಲ್ಲದೆ ಓಪನ್ ಕಿಚನ್ ಏನಿದೆ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಎಲ್ಲಾರ ಮನೇಲೂ ಕಿಚನ್ ಸ್ವಲ್ಪ ಏನು ಜಾಗ ಕಮ್ಮಿ ಆಯ್ತು ಇರ್ದಾಯ್ತು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ಈ ವಿಲ್ಲಾದಲ್ಲಿ ಒಂದು ಕಿಚನ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿರುವಂತದ್ದು ಓಪನ್ ಕಿಚನ್ ಇದು. ಇದು ಓಪನ್ ಕಿಚನ್ ಅಲ್ದೇನೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಗ್ರಾಸರೀಸ್ ಏನಿರುತ್ತೆ ಅಥವಾ ಕಿಚನ್ ಐಟಮ್ಸ್ ಏನಿರುತ್ತೆ ಅದೆಲ್ಲ ಹೊರಗಡೆ ಇರುತ್ತೆ. ಒಳಗಡೆ ಹೋಗ್ಬೇಕು ಅಥವಾ ಚೆನ್ನಾಗಿ ಕಾಣಲ್ಲ ಅಂತಿದ್ರೆ ಇದಕ್ಕೆ ಪ್ರಾಬ್ಲಮೇ ಬೇಡ. ಸೊ ನಾರ್ಮಲಿ ನಿಮ್ಗೆ ಎಲ್ಲಾ ಕಡೆನೂ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಏನು ಕಿಚನ್ ಬೇಕಾದಂತಹ ಐಟಮ್ಸ್ ಗಳಾಗಿರ್ಲಿ, ಗ್ರಾಸರೀಸ್ ಆಗಿರ್ಲಿ ಪ್ರತಿಯೊಂದು ನಿಮ್ಗೆ ಕಬೋರ್ಡ್ಸ್ ಒಳಗಡೆ ಸೆಟ್ ಮಾಡ್ಬೋದು. ಯಾವ್ದು ವಸ್ತು ಹೊರಗಡೆ ಕಾಣಲ್ಲ. ಅಂಡ್ ಗ್ರಾಸರೀಸ್ ಎಲ್ಲ ಜಾಸ್ತಿ ತಿಂಗಳು ಗ್ರಾಸರೀಸ್ ಮಾಡಿರ್ತೀರಾ, ಅದನ್ನೆಲ್ಲ ಸ್ಟೋರ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಅದಕ್ಕೂ ಒಂದು ಕಬೋರ್ಡ್ ನ ಕೊಟ್ಟಿದ್ದಾರೆ. ಕಿಚನ್ ಅಲ್ಲಿ ನಾರ್ಮಲಿ ರ್ಯಾಕ್ ಗಳನ್ನ ಕೊಟ್ಟಿರ್ತಾರೆ, ಬಟ್ ಸಿಕ್ಕಾಪಟ್ಟು ದೊಡ್ಡದಾಗಿರೋ ಒಂದು ಕಬೋರ್ಡ್ ನ ಕೊಟ್ಟಿದ್ದಾರೆ. ಅದು ಕಲರ್ ಕಾಂಬಿನೇಷನ್ ಬೇರೆ ಚೆನ್ನಾಗಿದೆ. ಅಂಡ್ ಈ ಕಡೆ ಕಿಚನ್ ಅಲ್ಲಿ ಇಷ್ಟೊಂದ್ ಜನ ಒಂದೇ ಸಿಂಕ್ ಇಟ್ಟಿರ್ತಾರೆ, ಬಟ್ ಇಲ್ಲಿ 2 ಸಿಂಕ್ ಇದೆ. ಅಂಡ್ ವಿತ್ ಆರೋ ವಾಟರ್ಗೆ ಸಿಂಕ್ ಕೆಳಗಡೆ ಏನಿದೆ ಇನ್ನೊಂದು ನಿಮ್ಗೆ ಕಬೋರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ಟ್ರಾ ಏನಾರ ಇತ್ತಂದ್ರೆ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಸಿಂಕ್ ಬರುತ್ತೆ ಅಂಡ್ ವಿತ್ ಚಿಮ್ನಿ ಸಹ ಇದೆ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಚಿಮ್ನಿ ಬರುತ್ತೆ, ಓಪನ್ ಕಿಚನ್ ಬರುತ್ತೆ. ಆಗ್ಲೇ ಹೇಳಿರೋ ಪ್ರಕಾರ ಪ್ರತಿಯೊಂದು ಐಟಮ್ಸ್ ಒಳಗಡೆನೆ ಹೋಗುತ್ತೆ. ಅಂಡ್ ಅಡ್ಗೆ ರೆಡಿ ಆದ ತಕ್ಷಣ ಬಿಸಿಯಾಗಿ ಊಟ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಡೈನಿಂಗ್ ಏರಿಯಾ ಕಿಚನ್ ಹತ್ರನೇ ಡೈನಿಂಗ್ ಏರಿಯಾ ಕೊಟ್ಟಿರುವಂತದ್ದು. ಸೊ ಇದು ನಿಮ್ಗೆ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ನಿಮ್ಗೆ ಕಿಚನ್ ಏರಿಯಾಗಿರ್ಲಿ ಪ್ರತಿಯೊಂದಕ್ಕೂ ಸ್ಪೇಷಿಯಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರ ಹತ್ರ ನಿಮ್ಗೆ ಒಂದು ಏನು ಕಿಚನ್ ಐಟಮ್ಸ್ ಆಗಿರ್ಲಿ ಅಥವಾ ಏನಾದ್ರು ಯೂನಿಕ್ ಐಟಮ್ಸ್ ಇತ್ತು ಅದನ್ನ ನಿಮ್ಗೆ ಶೋ ಪೀಸಸ್ ತರ ಇಡ್ಬೇಕು ಅಂದ್ರೆ ಅದಕ್ಕೂ ಒಂದು ಶೋ ಪೀಸ್ ಇದೆ. ಇಲ್ಲಿ ನಿಮ್ಗೆ ಶೋಕೇಸ್ ತರತಿದೆ, ವುಡ್ ಅಲ್ಲಿ ಮಾಡಿರುವಂತದ್ದು ಅಂಡ್ ವಿತ್ ಗ್ಲಾಸ್ ವರ್ಕ್ ಇದೆ ಅದಕ್ಕೆ. ಅಂಡ್ ಪ್ರತಿಯೊಂದು ವಾಲ್ಗೂ ಅಷ್ಟೇ ಎಷ್ಟು ಚೆನ್ನಾಗಿರೋ ವಾಲ್ ಪೇಪರ್ ಡಿಸೈನಿಂಗ್ ಮಾಡಿಸಿದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಗ್ರೌಂಡ್ ಫ್ಲೋರ್ ಅಲ್ಲಿ ಹಾಲ್ ನೋಡಿದ್ರಿ, ಕಿಚನ್ ನೋಡಿದ್ರಿ ಅಂಡ್ ಡೈನಿಂಗ್ ಏರಿಯಾ ನೋಡಿದ್ರೆ. ಅಂಡ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಕೊಟ್ಬಿಟ್ಟು ನಿಮ್ಗೆ ಒಂದು ಬೆಡ್ರೂಮ್ ಸಹ ಕೊಟ್ಟಿದ್ದಾರೆ ಅಂಡ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದು. ಈ ಬೆಡ್ರೂಮ್ ಅಷ್ಟು ನಿಮ್ಗೆ ವಿತ್ ಇಂಟೀರಿಯರ್ ಸಿಗ್ತಾ ಇದೆ. POP ನೋಡ್ಬೋದು ಎಷ್ಟು ಏನು ಲೈಟಿಂಗ್ ಚೆನ್ನಾಗಿ ಮಾಡಿಸಿದ್ದಾರೆ POP ಅಂತ. ಇದು ನಿಮ್ಗೆ ವಿತ್ ಕಬೋರ್ಡ್ ಸಿಗುತ್ತೆ ಅಂಡ್ ವಿತ್ ನಿಮ್ಗೆ ಕೆಳಗಡೆ ಕಾಟ್ ಸಹ ಸಿಗುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಅಷ್ಟೇ ನಿಮ್ಗೆ ಪ್ರತಿಯೊಂದು ಮಟೀರಿಯಲ್ ನ ಕಾಂಪ್ರಮೈಸ್ ಆಗದೇನೆ ಎಲ್ಲ ಗುಡ್ ಮಟೀರಿಯಲ್ ನ ಅಂಡ್ ಪ್ರೀಮಿಯಂ ISI ಬ್ರ್ಯಾಂಡ್ ಇರುವಂತಹ ಮಟೀರಿಯಲ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಒಂದು ವಿಲ್ಲಾ ಇದು. ಜೊತೆಗೆ ನಿಮ್ಗೆ ಈ ಮನೆ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಕೊಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಮನೆ ಈ ರೀತಿ ಇರುತ್ತೆ. ಸೊ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ವಿತ್ ಗೀಸರ್ ಸಹ ಇದೆ ನಿಮ್ಗೆ. ಇಲ್ಲಿ ಬಾತ್ರೂಮ್ ಅಲ್ಲಿ ಕೆಲವೊಂದಿಷ್ಟು ಚಿಕ್ಕದಾಗಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ನಿಮ್ಗೆ ಗೊತ್ತು ನಾರ್ಮಲಿ ಎಕ್ಸ್ಟ್ರಾ ಸೋಪ್ ಆಗಿರ್ಲಿ ಅಥವಾ ಡಿಟರ್ಜೆಂಟ್ ಪೌಡರ್ ಆಗಿರ್ಲಿ ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು.
ಈಗ ಗ್ರೌಂಡ್ ಫ್ಲೋರ್ ಮುಗೀತು ಅಂಡ್ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಹೋಗೋಣ, ಅಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೀವು ಗ್ರೌಂಡ್ ಫ್ಲೋರ್ ನೋಡಿದ್ರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಅಂದ್ರೆ ಏನೋ ಹಾಲ್ ಆಗಿರ್ಲಿ ಅಥವಾ ಕಿಚನ್ ಆಗಿರ್ಲಿ ಅಥವಾ ಡೈನಿಂಗ್ ಏರಿಯಾ ಆಗಿರ್ಲಿ ಅಂಡ್ ಬೆಡ್ರೂಮ್ ನೋಡಿದ್ರಿ. ಇವಾಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 2 ಬೆಡ್ರೂಮ್ ಒಂದು ಹೋಮ್ ಥಿಯೇಟರ್ ರೂಮ್ ಬರುತ್ತೆ. ಇವಾಗ ನಿಮ್ಗೆ ಒಂದು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ, ಇದು ನಿಮ್ಗೆ ವಿತ್ ಬಾಲ್ಕನಿ ಬರುತ್ತೆ. ಸೊ ಇದನ್ನ ನೀವು ಕಿಡ್ಸ್ ಏರಿಯಾ ಯೂಸ್ ಅಂದ್ರೆ ಕಿಡ್ಸ್ಗೋಸ್ಕರ ಅದ್ರ ಬೆಡ್ರೂಮ್ ಯೂಸ್ ಮಾಡ್ಕೋಬಹುದು ಅಥವಾ ಆಫೀಸ್ ಏರಿಯಾ ಯೂಸ್ ಮಾಡ್ಕೋಬಹುದು. ಅಂಡ್ ಅದಲ್ದೇನೆ ನಾನು ಆಗ್ಲೇ ಹೇಳ್ದೆ ಇಲ್ಲಿ ನಿಮ್ಗೆ ಬಾಲ್ಕನಿ ಬರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬಾಲ್ಕನಿ ಏರಿಯಾ. ಓಕೆ, ನಿಮ್ಗೆ ಬಾಲ್ಕನಿ ಏರಿಯಾದಿಂದನೂ ಅಂದ್ರೆ ಬೆಡ್ರೂಮ್ ಅಟ್ಯಾಚ್ ಇರೋ ಬಾಲ್ಕನಿ ಅಂದ್ರೆ ಬಾಲ್ಕನಿ ಇರೋ ಬೆಡ್ರೂಮ್ ಬೇಕು ಅಂತ ಎಷ್ಟೊಂದ್ ಜನಕ್ಕೆ ಆಸೆ ಇರುತ್ತೆ. ಅಂಡ್ ಡ್ರೀಮ್ ಇದೆ ನಾರ್ಮಲಿ ಮನೆ ಕಟ್ಸ್ಕೊಂಡ್ರೆ ಒಂದು ಬಾಲ್ಕನಿ ಇರ್ಲಿ ಅಂತ. ಇಲ್ಲಿ ಆಲ್ರೆಡಿ ಪ್ಲಾಂಟೇಶನ್ ಎಲ್ಲ ಮಾಡಿದ್ದಾರೆ ಅವರು. ಜೊತೆಗೆ ಇಲ್ಲಿ ನಿಮ್ಗೆ ಶೂರ್ ಹಾಕಿ ಕೊಟ್ಟಿದ್ದಾರೆ. ಆರಾಮಾಗಿ ಎಲ್ಲಾ ವಸ್ತುಗಳಿಂದ ಹೊರಗಡೆ ಚಲಾಪಿಲಿಯ ಕಾಣದೆ ಎಲ್ಲ ಒಳಗಡೆ ಕೂತ್ಕೊಳ್ಳುತ್ತೆ, ಎಷ್ಟೇ ವಸ್ತುಗಳಿದ್ರು ಅಷ್ಟೇ. ಇದು ನಿಮ್ಗೆ ಬಾಲ್ಕನಿ ಅಟ್ಯಾಚ್ ಇರುವಂತಹ ಬೆಡ್ರೂಮ್ ಇದು. ಅಂಡ್ ಈ ಬೆಡ್ರೂಮ್ಗೂ ಅಷ್ಟೇ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇಲ್ಲಿ ನಿಮ್ಗೆ. ಇದು ಅಟ್ಯಾಚ್ ಬಾತ್ರೂಮ್ ಇದು. ಅಂಡ್ ಇದಕ್ಕೆ ಇನ್ನೊಂದೇನಪ್ಪಾ ಅಂದ್ರೆ ಇನ್ನೊಂದು ಡೋರ್ ಇದೆ, ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ತೋರಿಸ್ತೀನಿ. ಓಕೆ, ಇದು ಇನ್ನೊಂದು ಡೋರ್ ಬಂದ್ರೆ ನಿಮ್ಗೆ ಇಲ್ಲಿಂದ ಹಾಲ್ ವ್ಯೂ ಕಾಣುತ್ತೆ, ಜೊತೆಗೆ ಆ ಕಡೆಯಿಂದ ಅಪೋಸಿಟ್ ವ್ಯೂ ಏನಿದೆ ಅದು ಸಹ ಕಾಣುತ್ತೆ. ಈ ಒಂದು ಬೆಡ್ರೂಮ್ಗೆ 2 ತರ ಇದು ಬಾಲ್ಕನಿ ಅಂತ ಹೇಳ್ಬೇಕಾ ಅಥವಾ ಒಳಗಡೆ ಇರುವಂತಹ ಜಾಗನ ರೀತಿ ಯೂಟಿಲೈಸ್ ಮಾಡಿದ್ರೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಈ ಒಂದು ಜಾಗ ಏನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದೆಲ್ಲ. ಇವಾಗ ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ನಮಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರೋದ್ರಿಂದ ನಿಮ್ಗೆ ವಯಸ್ಸಾದ್ರು ಮನೇಲಿ ಇದ್ರು ಅಷ್ಟೇ, ಚಿಕ್ಕ ಮಕ್ಳಿದ್ರು ಅಷ್ಟೇ, ಪ್ರತಿ ಸತಿ ಕೆಳಗಿಲ್ ಬರ್ಬೇಕು ವಾಶ್ರೂಮ್ ಅಥವಾ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಇದೊಂದು ಬೆಸ್ಟ್ ಕೆಲಸ. ಇದಕ್ಕೂ ಅಷ್ಟೇ ನಿಮ್ಗೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲೂ ವಿತ್ ಮಿರರ್ ಇದೆ. ಓಕೆ, ಇವಾಗ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇದ್ದು ಹೋಮ್ ಥಿಯೇಟರ್ ರೂಮ್ ಇದು. ಅಂಡ್ ಸೊ ಇದಕ್ಕೆ ಅಂದ್ರೆ ಹೋಮ್ ಥಿಯೇಟರ್ ಮಾಡ್ಕೋಬೇಕು ಅಂತ ಎಲ್ರಿಗೂ ಇರುತ್ತೆ. ಇದು ನಿಮ್ಗೆ ಆಲ್ರೆಡಿ ಹೋಮ್ ಥಿಯೇಟರ್ ರೂಮ್ ನ ಮಾಡಿದ್ದಾರೆ. ಇನ್ನು ಬೇಕಂದ್ರೆ ಹೋಮ್ ಥಿಯೇಟರ್ ಯೂಸ್ ಮಾಡ್ಕೋಬಹುದು ಅಥವಾ ಇಲ್ಲ ನಾವು ಬೆಡ್ರೂಮ್ ತರ ಯೂಸ್ ಮಾಡ್ತಂದ್ರೆ ಅದಕ್ಕೂ ಹೋಗ್ಬೋದು. ಬಟ್ ಇದು ಹೋಮ್ ಥಿಯೇಟರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ಗನ್ಸುತ್ತೆ. ಏನು ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 3 ರೂಮ್ ಬರುತ್ತೆ. ಅದೇ 2 ಬೆಡ್ರೂಮ್ ಒಂದು ಹೋಮ್ ಥಿಯೇಟರ್ ರೂಮ್ ಅಂತ ಹೇಳಿದೆ. ಇದು ಹೋಮ್ ಥಿಯೇಟರ್ ರೂಮ್ ಅಂಡ್ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಅದನ್ನ ತೋರಿಸ್ತೀನಿ ಬನ್ನಿ. ಓಕೆ, ನಾನು ಆಗ್ಲೇ ಹೇಳ್ದೆ ಇದು ಫುಲ್ಲಿ ಫರ್ನಿಶ್ಡ್ ಅಂತ. ಸೊ ಯಾಕೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು POP ಆಗಿರ್ಲಿ, ಲೈಟ್ ವರ್ಕ್ ಆಗಿರ್ಲಿ, ಪ್ರತಿಯೊಂದು ಎಷ್ಟು ಡೀಟೇಲಿಂಗ್ ಬಂದಿದೆ, ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂಡ್ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಅಂಡ್ ಇಲ್ಲೂ ಅಷ್ಟೇ ನಿಮ್ಗೆ ವಾಲ್ ಪೇಪರ್ ಅಥವಾ ಏನು ವಾಲ್ ಪ್ರಿಂಟ್ ಏನಿದೆ ಅದು ಅಷ್ಟೇ ನಿಮ್ಗೆ ಪ್ರತಿಯೊಂದ್ ಕಡೆನೂ ಸಿಗುತ್ತೆ. ಇದು ನಿಮ್ಗೆ ಯಾವೆಲ್ಲ ಗೋಡೆಗಳು ಕಾಣ್ತಾ ಇದೆ ಪ್ರತಿಯೊಂದ್ ಕಡೆ ಡಿಸೈನ್ ಮಾಡಿದ್ದಾರೆ. ಇದಿಷ್ಟು ನಿಮ್ಗೆ ಒಂದು ಹೋಮ್ ಥಿಯೇಟರ್ ಮತ್ತೆ ಒಂದು ಬೆಡ್ರೂಮ್ ಅಪೋಸಿಟ್ ಏರಿಯಾದಲ್ಲಿ ಇದನ್ನ ಕೊಟ್ಟಿರೋದು. ಒಂದ್ 2-3 ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಬಂದ್ರೆ ನಿಮ್ಗೆ ಇನ್ನೊಂದು ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ನಿಮ್ಗೆ ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮ್ ಇದು. ವಿತ್ ನಿಮ್ಗೆ ಟಿವಿ ಬೇಕಾದ್ರೆ ಹಾಕ್ಬಹುದು ಅಂಡ್ ವಿತ್ ನಿಮ್ಗೆ ಈ ಒಂದು ಕಬೋರ್ಡ್ ಸಿಗುತ್ತೆ. ಅಂಡ್ ಇದು ಅಷ್ಟೇ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಜೊತೆಗೆ. ಅಂಡ್ ವಾಲ್ ಪೇಪರ್ ಆಗಿರ್ಲಿ ಪ್ರತಿಯೊಂದು ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು ಅವ್ರು ಮಾಡಿಸಿದ್ದಾರೆ. ಬಿಕಾಸ್ ಆಫ್ ಇಂಟೀರಿಯರ್ ಡಿಸೈನ್ ಇಂದ ಮಾಡಿಸಿದ್ದು. ಅಂಡ್ ಮೇಲ್ಗಡೆ POP ಅಷ್ಟೇ ನಿಮ್ಗೆ ಎಲ್ಲಾ ರೂಮ್ ಅಲ್ಲೂ ಡಿಫ್ರೆಂಟ್ ಆಗಿರೋ POP ಮಾಡಿಸಿದ್ರೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ರೂಮ್ಗೂ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಕಡೆನ ಅವ್ರು ಪ್ಲಾನಿಂಗ್ ಮಾಡಿದ್ದಾರೆ. ಬಿಕಾಸ್ ಒಂದು ಮನೆ ಅಂತ ಬಂದಾಗ ಗಾಳಿ ಆಗಿರ್ಲಿ ಬೆಳಕಾಗಿರ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಮನೆಯಲ್ಲಿ ಅಥವಾ ಈ ಒಂದು ವಿಲ್ಲಾದಲ್ಲಿ ಅದಕ್ಕೆ ಮುಖ್ಯ ಆದ್ಯತೆ ಕೊಟ್ಟು ಎಲ್ಲಾ ಕಡೆನೂ ಗಾಳಿ ಬೆಳಕನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ನಾನು ನಿಮ್ಗೆ ಟೆರೆಸ್ ಏರಿಯಾ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ. ಸೊ ಈಗ ನಾವು ಗಾರ್ಡನ್ ಅಥವಾ ಟೆರೆಸ್ ಗೆ ಎಂಟ್ರಿ ಆಗ್ತಾ ಇದೀವಿ. ಟೆರೆಸ್ ಗಾರ್ಡನಿಂಗ್ ಬೇರೆ ಮಾಡ್ಕೊಂಡಿದ್ದಾರೆ ಈ ಕಡೆ. ಅಂಡ್ ಅದ್ರಲ್ಲಿ ಸ್ಟೋರೇಜ್ ರೂಮ್ ಸಹ ಮಾಡಿದ್ದಾರೆ. ಇಲ್ಲಿ ನಾರ್ಮಲಿ ಎಷ್ಟೊಂದ್ ಜನ ವಾಷಿಂಗ್ ಮಷೀನ್ ಮೇಲ್ಗಡೆ ಇಟ್ಕೋಬೇಕು ಅಂತ ಇದ್ರೆ ಸೊ ಅದಕ್ಕೂ ಮಾಡ್ಬೋದು. ಅಥವಾ ಎಕ್ಸ್ಟ್ರಾ ಬೇರೆ ಏನಾದ್ರು ವಸ್ತು ಬೇಕಾದ್ರೆ ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ಅದಕ್ಕೆ ಅಂತ ಒಂದು ಸ್ಟೋರೇಜ್ ಏರಿಯಾನು ಇದೆ. ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಹೂ ಆಗಿರ್ಲಿ ಗಿಡ ಆಗಿರ್ಲಿ ಅನ್ನೋದಲ್ದೇನೆ ಅವ್ರ ಮನೆ ಬೇಕಾದ್ರೆ ಚಿಕ್ಕ ಪುಟ್ಟ ತರಕಾರಿಗಳನ್ನ ಸಹ ಇಲ್ಲೇ ಬೆಳ್ಕೊಂಡಿದ್ದಾರೆ ಆಲ್ರೆಡಿ. ಈ ಒಂದು ಜಾಗ ತಗೊಳೋದ್ರಿಂದ ಇದಿಷ್ಟು ನಿಮ್ಗೆ ಯೂಸ್ ಆಗುತ್ತೆ. ಅಂಡ್ ಅದಲ್ದೇನೆ ಈ ಒಂದು ಮನೆನ ರೆಡ್ ಬ್ರಿಕ್ಸ್ ಇಂದ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಇಡೀ ಫುಲ್ ಮನೆ ಕಾಣ್ತಾ ಇದೆ ನಿಮ್ಗೆ ಅಥವಾ ಈ ಒಂದು ವಿಲ್ಲಾ ಏನಿದೆ ಪೂರ್ತಿ ರೆಡ್ ಬ್ರಿಕ್ಸ್ ಇಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇಡೀ ಒಂದು ವಿಲ್ಲಾನ. ಅದು ತುಂಬಾ ಚೆನ್ನಾಗಿದೆ. ಅಂಡ್ ಕೆಳಗಡೆ ಅಷ್ಟೇ ನಿಮ್ಗೆ ಪ್ರತಿಯೊಂದನು ವಿತ್ ನಿಮ್ಗೆ ಇಂಟೀರಿಯರ್ ಡಿಸೈನ್ ಸಿಗ್ತಾ ಇದೆ. ಅಂಡ್ ಫುಲ್ಲಿ ಫರ್ನಿಶ್ಡ್ ವಿಲ್ಲಾ ಸಿಗ್ತಾ ಇರುವಂತದ್ದು. ಅದು ನಿಮ್ಗೆ 2.2 crore ಅದಲ್ದೇ ನೆಗೋಷಿಯಬಲ್ ಬೇರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಅಂಡ್ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಏನು ಸ್ಕ್ರೀನ್ ಕಾಣ್ತಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಅಂಡ್ ಈ ವಿಲ್ಲಾ ಕನ್ಸ್ಟ್ರಕ್ಷನ್ ಆಗಿರೋ ಡೈಮೆನ್ಷನ್ ಬಂದ್ಬಿಟ್ಟು 1500 ಸ್ಕ್ವೇರ್ ಫೀಟ್ ಆಯ್ತು ಅಂದ್ರೆ. ಅಂಡ್ ಬಿಲ್ಟ್ ಅಪ್ ಏರಿಯಾ ಬಂದ್ಬಿಟ್ಟು 2800 ಸ್ಕ್ವೇರ್ ಫೀಟ್ ಇದೆ. ಜೊತೆಗೆ ವಿತ್ ಇಂಟೀರಿಯರ್ ಇದೆ. ಅಂಡ್ ರೆಡ್ ಬ್ರಿಕ್ಸ್ ಇಂದ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಈ ಒಂದು ವಿಲ್ಲಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜೊತೆಗೆ ಸೋಲಾರ್ ಪ್ಯಾನೆಲ್ ಸಹ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ. ಅಂಡ್ ಫುಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗಾರ್ಡನಿಂಗ್ ನಡೀತಾ ಇದೆ. ನೀರ್ ಸಹ ಹಾಕ್ತಾ ಇದ್ರು ಆಗ್ಲೇ. ಪ್ರತಿಯೊಂದು ಟೆರೆಸ್ ಗಾರ್ಡನಿಂಗ್ ಏನಿದೆ ಎಲ್ಲಾನು ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದಾರೆ. ವೆಜಿಟೇಬಲ್ಸ್ ಆಗಿರ್ಲಿ, ಗಿಡಗಳಾಗಿರ್ಲಿ ಅಥವಾ ಕೆಲವೊಂದಿಷ್ಟು ಔಷಧಿ ಗುಣಗಳ ಗಿಡಗಳಾಗಿರ್ಲಿ ಪ್ರತಿಯೊಂದು ಇಲ್ಲಿ ಗಾರ್ಡನಿಂಗ್ ಆಗಿದೆ ಆಲ್ರೆಡಿ. ನಾನು ಆಗ್ಲೇ ಹೇಳ್ದೆ ಇಲ್ಲಿ ವಿಲ್ಲಾ ತಗೊಂಡ್ರೆ ನಿಮ್ಗೆ ಯಾವೆಲ್ಲ ಸೌಕರ್ಯಗಳು ಸಿಗುತ್ತೆ ಅಂತ. ಸೊ ಅದರಲ್ಲಿ ಫಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಸಾಯಂಕಾಲ ಎಲ್ರು ಒಂದಿಷ್ಟು ಹೊತ್ತನ
ವಾಕಿಂಗ್ ಮಾಡಕ್ಕಂತ ಕಳಿತಿರ್ತೀರಾ ಅಥವಾ ಸ್ವಲ್ಪ ಚಿಲ್ ಮಾಡಕ್ಕಾಗಿರ್ಲಿ ಅಥವಾ ಎಲ್ಲರೂ ಕೂತ್ಕೊಂಡು ಮಾತಾಡಕ್ಕಾಗಿರ್ಲಿ, ಈ ತರ ನಿಮ್ಗೆ ಬೆಂಚ್ ಹಾಕಿ ಕೆಲವೊಂದಿಷ್ಟು ಜಾಗಗಳನ್ನ ಕೊಟ್ಟಿದ್ದಾರೆ. ಸೊ ಗಾರ್ಡನ್ ಏರಿಯಾ ತರ ನೀವು ಯೂಸ್ ಮಾಡ್ಬೋದು. ಅಂಡ್ ಅದಲ್ದೇನೆ ಇಂಡೋರ್ ಆಕ್ಟಿವಿಟೀಸ್ ಅಥವಾ ಪಾರ್ಟಿ ಹಾಲ್ ಅಂತ ಏನ್ ಹೇಳಿದೆ ಅದನ್ನ ಇವಾಗ ತೋರಿಸ್ತೀನಿ. ಸೊ ಬನ್ನಿ. ಇಂಡೋರ್ ಗೇಮ್ಸ್ ಇದೆ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಡೋರ್ ಗೇಮ್ಸ್ಗೂ ಸಹ ಇದು ಇದೆ. ಅಂದ್ರೆ ಆ ವಸ್ತುಗಳನ್ನ ಆಲ್ರೆಡಿ ಸೆಟ್ ಮಾಡಿದ್ದಾರೆ. ಚೆಸ್ ಆಗಿರ್ಲಿ, ಕೇರಮ್ ಆಗಿರ್ಲಿ, ಬ್ಯಾಡ್ಮಿಂಟನ್ಸ್ ಆಗಿರ್ಲಿ, ಪ್ರತಿಯೊಂದನ್ನು ಆಡ್ಬೋದು. ಜೊತೆಗೆ ಇಲ್ಲಿ ನಿಮ್ಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಸೋಫಾಗಳಿದೆ, ಚೇರ್ಗಳಿದೆ. ಓಕೆ, ಇದಿಷ್ಟು ಜಾಗ ನಿಮ್ಗೆ ಇಂಡೋರ್ ಗೇಮ್ಸ್ ಕೊಡುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ ಜಾಗ ಇದು. ಓಕೆ, ಮೇಲ್ಗಡೆ ಹೋಗೋಣ ಬನ್ನಿ. ಸೊ ಇಂಡೋರ್ ಗೇಮ್ಸ್ ಗೆ 2 ಫ್ಲೋರ್ ಕೊಟ್ಟಿದ್ದಾರೆ ಇಲ್ಲಿ, ಕೆಳಗಡೆ ಮತ್ತು ಮೇಲ್ಗಡೆ. ಅಂಡ್ ಇಲ್ಲಿ ನಿಮ್ಗೆ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಡ್ಮಿಂಟನ್ ಅಥವಾ ಶಟಲ್ ಬ್ಯಾಡ್ಮಿಂಟನ್ ಏನಿದೆ ಸೊ ಕೋರ್ಟು ಕಾಣ್ತಾ ಇದೆ. ಅಂಡ್ ನನ್ಗೆ ಈ ಜಾಗ ನೋಡ್ಮೇಲೆ ಅನ್ಸಿದ್ ಒಂದೇ ಮಾತು, ಸೊ ಇಷ್ಟೆಲ್ಲ ಸೌಕರ್ಯಗಳನ್ನ ಪ್ರೊವೈಡ್ ಮಾಡ್ತಾ ಇದಾರೆ ಅಂದ್ರೆ ನಿಜಕ್ಕೂ ಈ ಒಂದು ಜಾಗದಲ್ಲಿ ವಿಲ್ಲಾ ತಗೊಳ್ಳೋದು ವರ್ತ್ ಅಂತ ನನ್ಗನ್ಸುತ್ತೆ. ಸೊ ಈಗ ನಾನಿರೋದು ಕೆಳಗೊಂದು ಫ್ಲೋರ್ ನೋಡಿದ್ರೆ ಇಂಡೋರ್ ಗೇಮ್ಸ್ಗೆ, ಈಗ ಇನ್ನೊಂದು ಫ್ಲೋರ್ ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಇದು. ಸೊ ಇಲ್ಲಿ ಆಲ್ರೆಡಿ ಇದು ಇಂಡೋರ್ ಗೇಮ್ಸ್ಗೆ ಅಂತ ಸೆಟ್ ಮಾಡಿದ್ದಾರೆ, ಶಟಲ್ ಬ್ಯಾಡ್ಮಿಂಟನ್ ಅಥವಾ ಬ್ಯಾಡ್ಮಿಂಟನ್ಗೋಸ್ಕರ ಅಂತ. ಇದನ್ನ ನೀವು ಪಾರ್ಟಿ ಹಾಲ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಕೆಳಗಡೆ ಮತ್ತೆ ಮೇಲ್ಗಡೆ ಜಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಒಂದ್ ಕಡೆ ಇವೆಂಟ್ ಮಾಡ್ಕೊಂಡು ಇನ್ನೊಂದ್ ಕಡೆ ನೀವು ಫುಡ್ ಏರಿಯಾನು ಮಾಡ್ಕೋಬಹುದು. ಸೊ ಈ ಒಂದು ಜಾಗದಲ್ಲಿ ಅರೌಂಡ್ 50 ಅಬೋನೆ ಜನ ಇಲ್ಲಿ ಹಿಡಿಸ್ತಾರೆ, ಬಿಕಾಸ್ ಯಾವ್ದೇ ಫಂಕ್ಷನ್ ಮಾಡಿದ್ರು ಅಷ್ಟೇ. ಅಂಡ್ ತುಂಬಾ ಸ್ಪೇಷಿಯಸ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಹ. ಹೌದು, ಈ ಜಾಗವನ್ನ ಇಲ್ಲಿ ವಿಲ್ಲಾ ತಗೊಂಡ್ರೆ ಮತ್ತಿನ್ನೊಂದೇನು ಪ್ರಾಫಿಟ್ ಅಥವಾ ಏನಪ್ಪಾ ಯೂಸ್ ಆಗುತ್ತೆ ಅಂದ್ರೆ, ಸೊ ಈ ಒಂದು ಜಾಗ ನಾನು ಆಗ್ಲಿ ತುಂಬಾ ವೆಲ್ ಮೇಂಟೈನ್ ಜಾಗ ಅಂತ. ಬೆಳಿಗ್ಗೆ ಎದ್ದು ನಮ್ಮೆಲ್ಲರ ಮನೇಲಿರುವಂತಹ ಸೀನಿಯರ್ ಸಿಟಿಜನ್ಸ್ ವಾಕಿಂಗ್ ಹೋಗೋದು ನೋಡಿರ್ತೀವಿ, ಅಥವಾ ಚಿಕ್ಕ ಪುಟ್ಟದಾಗಿ ಜಿಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ವ್ಯಾಯಾಮ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕಾಗಿರುತ್ತೆ. ಈ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಜಿಮ್ ಇಕ್ವಿಪ್ಮೆಂಟ್ಸ್ ಅಂತ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಆರಾಮಾಗಿ ಇಲ್ಲಿ ಬೆಳಿಗ್ಗೆ ಹೊತ್ತು ವ್ಯಾಯಾಮ ಬೇಕು ಅದೆಲ್ಲ ಮಾಡ್ಕೋಬಹುದು. ಬರೀ ಸೀನಿಯರ್ ಸಿಟಿಸನ್ಸ್ ಅಲ್ಲ, ಯಂಗ್ ಸಿಟಿಸನ್ಸ್ ಅಥವಾ ಯಂಗ್ ಜನರೇಷನ್ ಇದೆ ಅವರು ಸಹ ಜಿಮ್ಗೆ ಹೋಗ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಏನೆಲ್ಲ ಬೇಕು ಜಿಮ್ಗೆ ಪ್ರತಿಯೊಂದು ಇದೆ. ಇಲ್ಲೇ ಬಂದು ಜಿಮ್ ಸಹ ಮಾಡ್ಕೋಬಹುದು. ಅಂಡ್ ಮಕ್ಕಳಿಗೆ ಪ್ಲೇ ಏರಿಯಾ ಸಹ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಇಟ್ಟಿದ್ದಾರೆ ಪ್ಲೇ ಏರಿಯಾನ. ಅಂಡ್ ಇತ್ತೀಚಿನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗು, ಸಾಯಂಕಾಲ ಬಾ ಊಟ ಮಾಡು, ಮಕ್ಕಳಿಗೆ ಓದ್ದಾ ಬರ್ದ ಅಂತ ಕೇಳಕ್ಕೂ ಟೈಮ್ ಇಲ್ಲ. ಬಟ್ ಈ ತರ ಕಲರ್ಫುಲ್ ಆಗಿರೋ ಪ್ಲೇ ಏರಿಯಾ ನೋಡ್ತಾ ಇದ್ರೆ ಅಪ್ಪ ಅಮ್ಮಂದ್ರು ಸಹ ಒನ್ ಟೈಮ್ ಮಕ್ಳ ಜೊತೆ ಈವ್ನಿಂಗ್ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಥವಾ ವೀಕೆಂಡ್ಸ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ನಾನು ಇದನ್ನ ನೋಡ್ತಾ ಇದ್ರೆ ನನ್ಗೂ ಒಳ್ಳೆ ಒಂದು ಮಗು ಆಗ್ಬೇಕು ಅಥವಾ ನಾನು ಒಂಥರ ಮಗು ತರ ಅನಿಸ್ತಾ ಇತ್ತು. ಬಿಕಾಸ್ ಯಾಕಂದ್ರೆ ಇಷ್ಟೆಲ್ಲ ಕಲರ್ಫುಲ್ ಐಟಮ್ಸ್ ನೋಡ್ತಾ ಇದ್ದೀನಿ. ಅಂಡ್ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪು ಬಂತು ಈ ಒಂದು ಜಾಗ ನೋಡಿದಾಗ. ಈ ಕಡೆ ನಿಮ್ಗೆ ಜಾರು ಬಂಡಿಗಳನ್ನ ಹಾಕಿದ್ದಾರೆ. ಅಂಡ್ ಮಕ್ಕಳನ್ನ ಆಡಕ್ ಬಿಟ್ಬಿಟ್ಟು ಜೊತೆಗೆ ಪೇರೆಂಟ್ಸ್ ಸ್ವಲ್ಪ ಹೊತ್ತು ಟೈಮ್ ನ ಕೂತ್ಕೊಂಡು ಸ್ಪೆಂಡ್ ಮಾಡೋದು, ಬೇರೆ ಜೊತೆ ಮಿಂಗಲ್ ಆಗ್ಬೋದು, ಅದಕ್ಕೆಲ್ಲ ಬೆಂಚಸ್ ಹಾಕಿದ್ದಾರೆ. ಓಕೆ, ಅಂಡ್ ಇನ್ನೊಂದು ನಾವು ಮೆನ್ಷನ್ ಮಾಡ್ಬೇಕಾಗಿದ್ದ ಜಾಗ ಅಂದ್ರೆ ಕೆಳಗಡೆ ಮರಳು ಹಾಕಿದ್ದಾರೆ. ಬಿಕಾಸ್ ಮಕ್ಕಳು ಎಷ್ಟು ಓಡಾಡ್ತಿರ್ತಾರೆ, ತೀಟ್ಲೆ ಮಾಡ್ತಿರ್ತಾರೆ, ಪ್ರತಿಯೊಂದು ಏಟ್ ಆಗ್ಬಾರ್ದು ಅಂತ. ಸೊ ಕೆಳಗಡೆ ಮರಳನ್ನ ಹಾಕಿದ್ದಾರೆ, ಅದು ತುಂಬಾ ಇಷ್ಟ ಆಗಿದ್ದು. ಅಂಡ್ ನಾನು ದಾರಿಲಿ ಬರ್ತಾ ಪ್ರತಿಯೊಂದು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ, ಬಿಕಾಸ್ ನಿಮ್ಗೂ ಯೂಸ್ ಆಗುತ್ತೆ ಅಂತ. ಸೊ ಯಾವೆಲ್ಲ ಕಾಲೇಜ್ ಅಥವಾ ಸ್ಕೂಲ್ಸ್ ನಿಯರ್ ಇದೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ ಇಲ್ಲಿ ವಿಲ್ಲ ತಗೊಂಡಾದ್ಮೇಲೆ ಯಾರಿಗೆಲ್ಲ ಸ್ಕೂಲ್ಸ್ ಕಾಲೇಜಸ್ ನೀಡಿದೆ ಅವ್ರಿಗೆಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಯಾವೆಲ್ಲ ಇದೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನಿಮ್ಗೆ ನಾರ್ಮಲಿ ಗೊತ್ತು 10 ಮಿನಿಟ್ಸ್ಗೆ ಎಲ್ಲ ಟ್ರಾಫಿಕ್ ಎಲ್ಲ ಆರಾಮಾಗಿ ರೀಚ್ ಆಗ್ಬೋದು ಅಂತ. ಅಂಡ್ DPS ಈಸ್ಟ್ 20 ಮಿನಿಟ್ಸ್ ಇದೆ. ಜೊತೆಗೆ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ 15 ಮಿನಿಟ್ಸ್ ಡ್ರೈವ್ ಇದೆ ಇಲ್ಲಿಂದ. ಅಂಡ್ ಸಿಲ್ವರ್ ಓಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಷ್ಟೇ ನಿಮಗೆ 15 ಮಿನಿಟ್ಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಸ್ಕೂಲ್ಸ್ ಇದೆ, ಇನ್ನೂ ಜಾಸ್ತಿನೇ ಇದೆ. ನಿಮಗೆ ಕೆಲವೊಂದಿಷ್ಟು ನನ್ಗೆ ಯಾವ್ದೆಲ್ಲ ನೋಡಿದ್ರೆ ಅದೆಲ್ಲ ನಿಮಗೆ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ. ಅಂಡ್ ಅದಲ್ದೇನೆ ಇನ್ನು ಮನೇಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಥವಾ ಮನೇಲಿ ಏನೋ ಸೀರಿಯಸ್ ಆಗುತ್ತೆ ಅಥವಾ ಹೆಲ್ತ್ ಇಶ್ಯೂ ಆಗುತ್ತೆ, ಹಾಸ್ಪಿಟಲ್ಸ್ ನಿಯರ್ ಆಗುತ್ತಾ ಅಂತಂದ್ರೆ ಹೌದು, ಇಲ್ಲಿಂದ ನಿಮಗೆ ಹಾಸ್ಪಿಟಲ್ಸ್ ಗಳು ತುಂಬಾ ನಿಯರ್ ಆಗುತ್ತೆ. ಯಾವೆಲ್ಲ ಹಾಸ್ಪಿಟಲ್ಸ್ ನಿಯರ್ ಆಗುತ್ತೆ ಅಂತಂದ್ರೆ, ಟೌನ್ ಹಾಸ್ಪಿಟಲ್ ಸರ್ಜಾಪುರದಿಂದ ನಿಮ್ಗೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ನಿಮ್ಗೆ ಗೊತ್ತು 5 ಮಿನಿಟ್ಸ್ ಹಾಸ್ಪಿಟಲ್ ಎಲ್ಲ ಸಿಗುತ್ತೆ ಅಂದ್ರೆ ಈ ಒಂದು ಲೊಕೇಶನ್ ಎಷ್ಟು ಬೆಸ್ಟ್ ಇದೆ ಅಂತ ಯೋಚನೆ ಮಾಡಿ. ಅಂಡ್ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಏನಿದೆ ಅದು ನಿಮ್ಗೆ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಅಂಡ್ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ನಿಮ್ಗೆ ಗೊತ್ತು, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಬಗ್ಗೆ. ಸೊ ಅದು ನಿಮ್ಗೆ ಇಲ್ಲಿಂದ ಜಸ್ಟ್ 25 ಮಿನಿಟ್ಸ್ ಅಷ್ಟೇ. ಅಂಡ್ ನಾರಾಯಣ ಹೃದಯಾಲಯ ನಿಮ್ಗೆ ಅದು 20 ನಿಮಿಷ ಅಷ್ಟೇ ಇಲ್ಲಿಂದ. ಸೊ ಇಷ್ಟೆಲ್ಲ ನಿಮ್ಗೆ ಸಾಯಿಬಾಬಾ ಹಾಸ್ಪಿಟಲ್ ಬೇರೆ ಇದೆ ನಿಮ್ಗೆ 30 ನಿಮಿಷಕ್ಕೆ. ಇಷ್ಟೆಲ್ಲ ಸ್ಕೂಲ್ಸ್, ಹಾಸ್ಪಿಟಲ್ಸ್ ಅಂಡ್ ಇಂಡಸ್ಟ್ರೀಸ್ ಇಷ್ಟೆಲ್ಲ ನಿಯರ್ ಇರ್ಬೇಕಾದ್ರೆ ಈ ಜಾಗ ಜಸ್ಟ್ ಥಿಂಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಏರಿಯಾ ತುಂಬಾ ಚೆನ್ನಾಗಿದೆ. ಜೊತೆಗೆ ಗಿಡಗಳಾಗಿರ್ಲಿ, ಪರಿಸರ ಆಗಿರ್ಲಿ, ಅಂಡ್ ಇವ್ರು ಮೇಂಟೈನ್ ಮಾಡೋ ರೀತಿ ಆಗಿರ್ಲಿ, ಪ್ರತಿಯೊಂದು ಚೆನ್ನಾಗಿದೆ. ಜೊತೆಗೆ ವೀಕೆಂಡ್ಸ್ ಬಂತು ಅಥವಾ ಏನೋ ಬೇಜಾರಾಗ್ತಿದೆ ನನಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದಾಗ ಶಾಪಿಂಗ್ ಹೋಗ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ, ಅಥವಾ ಏನೋ ಮಾರ್ಕೆಟ್ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವೆಲ್ಲ ಶಾಪಿಂಗ್ ಲೊಕೇಶನ್ಸ್ ಗಳು ನಿಯರ್ ಆಗುತ್ತೆ ಅಂದ್ರೆ, ನಿಮ್ಗೆ ಡಿಮಾರ್ಟ್ ನಿಮ್ಗೆ ಜಸ್ಟ್ ಇಂದ 5 ಮಿನಿಟ್ಸ್ ಅಷ್ಟೇ. ನಾರ್ಮಲ್ ಡಿಮಾರ್ಟ್ ಹೋಗ್ಬಿಟ್ರೆ ನಿಮ್ಗೆ ತಿಂಗಳಿಗೆ ಏನ್ ಬೇಕೋ ಅದೆಲ್ಲ ಒಂದೇ ಕಡೆ ಶಾಪ್ ಮಾಡ್ಬೋದು. ಡಿಮಾರ್ಟ್ ಇಲ್ಲಿ ನಿಮ್ಗೆ 5 ಮಿನಿಟ್ಸ್ ಅಷ್ಟೇ ಇರೋದು. ಓಕೆ, ಇನ್ ನೆಕ್ಸ್ಟ್ ದ ಫೋರಮ್ ಮಾಲ್ ನಿಮ್ಗೆ ಫೋರಮ್ ಮಾಲ್ ಇಂದ 25 ನಿಮಿಷ ಆಗುತ್ತೆ. ಅಂಡ್ ಬಾಂಬೆ ಬಜಾರ್ 20 ನಿಮಿಷ. ಫುಡ್ ಸಿಟಿ ಹೈಪರ್ ಮಾರ್ಕೆಟ್ ಜಸ್ಟ್ 10 ಮಿನಿಟ್ಸ್ ಇದೆ. ಮಾರ್ಕೆಟ್ ಸ್ಕ್ವೇರ್ 30 ಮಿನಿಟ್ಸ್ ಇದೆ.
ಸೊ ಶಾಪಿಂಗ್ ವರಿ ಮಾಡೋದಿಲ್ಲ ನಿಮ್ಗೆ, ಸ್ಕೂಲ್ಸ್ ವರಿ ಮಾಡೋದಿಲ್ಲ, ಹಾಸ್ಪಿಟಲ್ಸ್ ವರಿ ಮಾಡೋದಿಲ್ಲ, ಏನು ಲೊಕೇಶನ್ಸ್ ಅಂದ್ರೆ ನಿಮ್ಗೆ ವರ್ಕಿಂಗ್ ಲೊಕೇಶನ್ಸ್ ವರಿ ಮಾಡೋದಿಲ್ಲ. ಪ್ರತಿಯೊಂದು ಈ ಒಂದು ವಿಲ್ಲಾಗೆ ಅಥವಾ ಈ ಒಂದು ಲೊಕೇಶನ್ಗೆ ಎಲ್ಲ ಹತ್ರ ಆಗುತ್ತೆ, ಎಲ್ಲ ನಿಮ್ಗೆ ಜಸ್ಟ್ 5 ಇಂದ ನಿಮ್ಗೆ 30 ಮಿನಿಟ್ಸ್ ಒಳಗಡೆ ನೀವೆಲ್ಲ ಸಿಗ್ತಾ ಇರುವಂತದ್ದು. ಸೊ ಐ ಹೋಪ್ ನಿಮ್ಗೆ ಈ ಒಂದು ಲೊಕೇಶನ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಒಂದು ಬಂದು ವಿಸಿಟ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗುತ್ತೆ, ಲೊಕೇಶನ್ ಬಗ್ಗೆ ನೀವು ಪೂರ್ತಿ ಅರ್ಥ ಮಾಡ್ಕೋಬಹುದು. ಓಕೆ, ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವಾಗಲೇ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಿಮ್ಗೆ ಇನ್ನು ಏನಾದ್ರು ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಜೊತೆಗೆ ಎಲ್ಲ ರೆಡಿ ಆಗ್ಬಿಟ್ಟು ಕೀನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ಕೀ ನಿಮ್ಗೆ ಸಿಗ್ತಾ ಇದೆ, ನೀವು ನಿಮ್ದೆ ನಿಂತ್ಕೊಂಡು ವರ್ಕ್ ಮಾಡಿಸ್ಬೇಕು, ನಾನು ನಿಂತ್ಕೋಬೇಕು, ಮನೆ ಕಟ್ಟಿಸ್ಬೇಕು, ನೀರ್ ಹೊಡಿಬೇಕು, ಇದು ಯಾವ್ದು ಯೋಚನೆ ಇಲ್ಲ. ಅಂಡ್ ದಿ ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿ ಮನೆ ಕಟ್ತಾ ಇರುವಂತದ್ದು ಇದು ನಾನು ಸ್ವಂತ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಮನೇಲಿ ಮಕ್ಳಿರ್ತಾರೆ, ಎಲ್ಲರೂ ಪ್ರತಿಯೊಂದು ಮಕ್ಕಳನ್ನ ಆಕ್ಟಿವ್ ಆಗಿರ್ಲಿ, ಆಟದಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲ ಪೇರೆಂಟ್ಸ್ ಇಷ್ಟ ಇರುತ್ತೆ. ಅಂಡ್ ಜಾಗ ಇರಲ್ಲ, ಮನೆ ತುಂಬಾ ದೂರ ಹೋಗಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ವಿಲ್ಲ ತಗೊಂಡ್ರೆ ನಿಮ್ಗೆ ಕ್ರಿಕೆಟ್ ಪ್ರಾಕ್ಟೀಸಿಂಗು ಏರಿಯಾ ಇದೆ. ಅಂಡ್ ಇಲ್ಲಿ ನಿಮ್ಗೆ ಬಾಲ್ ಬಾಸ್ಕೆಟ್ಗೂ ಸಹ ಅಂದ್ರೆ ಬಾಸ್ಕೆಟ್ ಬಾಲ್ಗೂ ಸಹ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಎಷ್ಟೊಂದು ಆಪ್ಷನ್ಸ್ ಇದೆ, ಎಷ್ಟೊಂದು ಸೌಕರ್ಯಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇದೆಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಈ ಒಂದು ಲೊಕೇಶನ್ ದಿ ಬೆಸ್ಟ್ ಲೊಕೇಶನ್. ನಿಮ್ಗೆ ಯಾರೆಲ್ಲ ವಿಲ್ಲ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ. ಸೊ ಇದು ನಿಮ್ಗೆ ಬಾಸ್ಕೆಟ್ ಬಾಲ್ ಕೋರ್ಟ್, ಇದು ಅದು ನಿಮ್ಗೆ ಕ್ರಿಕೆಟ್ ಪ್ರಾಕ್ಟೀಸಿಂಗ್ ಕೋರ್ಟು. ಸೊ ಇದು ನಿಮ್ಗೆ ಏನು ಇಷ್ಟು ಜಾಗ ಎಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಎಲ್ಲಾ ಕಡೆ ನಿಮ್ಗೆ ಈ ತರ ಬೆಂಚ್ಗಳನ್ನ ಹಾಕಿದ್ದಾರೆ. ಬಿಕಾಸ್ ಕೆಲವೊಂದಿಷ್ಟು ಹೊತ್ತಿನ ನೀವು ಆರಾಮಾಗಿ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಕೂತ್ಕೊಳ್ಳೋಕ್ ಜಾಗಗಳನ್ನ ಕೊಟ್ಟಿದ್ದಾರೆ, ಮಕ್ಕಳಿಗೆ ಆಟ ಆಡಕ್ಕಿದೆ, ಪಾರ್ಟಿ ಹಾಲ್ಸ್ ಗಳಾಗಿರ್ಲಿ ಅಥವಾ ಇಂಡೋರ್ ಆಕ್ಟಿವಿಟೀಸ್ ಅಷ್ಟು ಜಾಗ ಕೊಟ್ಟಿರೋದಾಗಿರ್ಲಿ, ಈ ತರ ಆಪ್ಷನ್ ನಿಮ್ಗೆ ಎಷ್ಟೊಂದು ಫೆಸಿಲಿಟೀಸ್ ಕೊಡ್ತಾ ಇರ್ಬೇಕಾದ್ರೆ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮನೆ ಎದುರುಗಡೆನೂ ಅಷ್ಟೇ ರೋಡ್ 30 ಫೀಟ್ ರೋಡ್ ಕೊಟ್ಟಿದ್ದಾರೆ, ಸ್ಟ್ರೀಟ್ ಲೈಟ್ಸ್ ಇದೆ. ಅಂಡ್ ಈ ವಿಲ್ಲ ಎದುರುಗಡೆನೂ ಅಷ್ಟೇ ಒಳ್ಳೊಳ್ಳೆ ಗಿಡಗಳಿದೆ, ನೇಚರ್ಸ್ ತುಂಬಾ ಚೆನ್ನಾಗಿದೆ. ಜೊತೆಗೆ ತುಂಬಾ ತಂಪು ವಾತಾವರಣ ಇದೆ, ನಿಶಬ್ದ ವಾತಾವರಣ ಇದೆ, ಮಕ್ಕಳು ಆಡ್ಕೊಳಕಾಗಿರ್ಲಿ. ಅಂಡ್ ಗಾಡಿಗಳಷ್ಟೇ ಒಂದ್ ವೇ ಇಲ್ದ ಬಂದ್ರೆ ವೆಹಿಕಲ್ ಹೋಗಕ್ಕೆ ಜಾಗ ಇಲ್ಲ ಅಂತ ಅನ್ನೋಂಗಿಲ್ಲ. ಬಿಕಾಸ್ 30 ಫೀಟ್ ನಿಮ್ಗೆ ರೋಡ್ ಕೊಡ್ತಾ ಇದಾರೆ ಎಲ್ಲಾ ವಿಲ್ಲರ್ಸ್ ಗಳು ಹಿಂದೆ ಮುಂದೆನೂ ಅಷ್ಟೇ. ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಆಗಿ ಈ ಕಡೆ ನೋಡ್ತಾ ಇದ್ರೂ ಅಷ್ಟೇ. ಸೊ ನೋಡಿದ್ರಲ್ಲ ಹೇಗಿತ್ತು ವಿಲ್ಲಾ ಅಂತ. ನನ್ಗೆ ಅನ್ಸಿರೋದು ಏನಪ್ಪಾ ಅಂದ್ರೆ ವಿತ್ ಇಂಟೀರಿಯರ್ ನಿಮ್ಗೆ ಅದಲ್ದೇ ಡಿಸೈನಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಫುಲ್ಲಿ ಫರ್ನಿಶ್ಡ್ ವಿಲ್ಲಾ ಸಿಗ್ತಾ ಇರುವಂತದ್ದು. ಈ ಒಂದು ವಿಲ್ಲಾದ ಇನ್ಫಾರ್ಮೇಶನ್ಸ್ ಎಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನೆಲ್ಲ ನಿಮ್ಗೆ ಪ್ರೊವೈಡ್ ಮಾಡಿದೀನಿ. ಅಂಡ್ ಯಾವೆಲ್ಲ ಸ್ಕೂಲ್ಸ್ ನಿಯರ್ ಆಗುತ್ತೆ ಅಂತ ನೋಡಿದ್ರಿ, ಅಂಡ್ ಯಾವೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡಿದ್ರಿ, ಅಂಡ್ ಇವೆಲ್ಲ ಹಾಸ್ಪಿಟಲ್ಸ್ ನಿಯರ್ ಇದೆ ಅಂತ ನೋಡಿದ್ರಿ. ಇಷ್ಟೆಲ್ಲ ಲೊಕೇಶನ್ಸ್ ನಿಯರ್ ಇರಬೇಕಾದ್ರೆ ಅಂಡ್ ಇಷ್ಟೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ಬೇಕಾದ್ರೆ ಈ ಒಂದು ವಿಲ್ಲಾನ ಪರ್ಚೇಸ್ ಮಾಡ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಏನಾದ್ರು ವಿಲ್ಲಾಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಅಥವಾ ಜಾಗದ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ನಿಮ್ಗೆ ಏನ್ ನಂಬರ್ ಕಾಣ್ತಾ ಇರೋದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಕೊಡ್ತಾರೆ. ಅಂಡ್ ಆದಷ್ಟು ಒಂದ್ಸರ್ತಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಲೊಕೇಶನ್ ಹೇಗಿದೆ ಅಥವಾ ವಿಲ್ಲಾ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಎಲ್ಲ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದೀನಿ. ಡೌಟ್ ಇತ್ತು ಅಂದ್ರೆ ನಾನು ಆಗ್ಲೇ ಹೇಳೋ ಪ್ರಕಾರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ಸ್ ನ ತಗೊಳ್ಳಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.